ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ತಾ ಹೋಗಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಹೋಗಿ. ಇವತ್ತು ಹಾಗಲಕಾಯಿ ತೊಕ್ಕೆ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಾಗೂ ಜೀರಿಗೆಯನ್ನು ಬೆರೆಸ್ತಾ ಇದ್ದೀನಿ. ನಂತರ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಮಾಡಿದ ಮೇಲೆ ಒಂದು ದಪ್ಪನೆಯ ಈರುಳ್ಳಿಯನ್ನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಈ ಈರುಳ್ಳಿ ಸ್ವಲ್ಪ ಒಂಬಣ್ಣ ಬರೋವರೆಗೂ ಹುರ್ಕೊತೀನಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾನೆ. ಸಾಧ್ಯ ಆದಷ್ಟು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ, ಏಕೆಂದರೆ ಆಚೆ ಕಡೆ ತರೋ ಪ್ಯಾಕೆಟ್ಗಳಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಪ್ರಯತ್ನನ ಮಾಡ್ತಾ ಹೋಗೋಣ. ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಂಥ ಒಂದು ಟೊಮೊಟೊವನ್ನು ಬಳಸ್ತಾ ಇದ್ದೀನಿ. ನಾನೀಗ ಮಾಡ್ತಾ ಇರೋದು ಆಲ್ಮೋಸ್ಟ್ ಅರ್ಧ ಕೆ ಜಿಯಷ್ಟು ಹಾಗಲಕಾಯಿಗೆ. ನಿಮಗೆ ಇದು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಅದಕ್ಕೆ ತಕ್ಕನಾಗೆ ನೀವು ಕ್ವಾಂಟಿಟಿ ಅಂದರೆ ಟೊಮೊಟೊ ಹಾಗೂ ಈರುಳ್ಳಿ ಕ್ವಾಂಟಿಟಿನ ವೇರಿ ಮಾಡ್ತಾ ಹೋಗಿ. ನಾನಿಲ್ಲಿ ಬಳಸ್ತಾ ಇರೋದು ಅರ್ಧ ಕೆ ಜಿಗೆ ಮಾತ್ರ. ಸೊ ನಾವು ಸ್ವಲ್ಪ ಈರುಳ್ಳಿನ ಕಮ್ಮಿ ಬಳಸಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಈರುಳ್ಳಿ ಸೇರಿಸ್ಕೊಳ್ಳಿ. ಇಲ್ಲಿ ನೋಡಿ, ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹೆಚ್ಚಿಟ್ಕೊಂಡಂಥ ಹಾಗಲಕಾಯಿನ ನೀರು, ಉಪ್ಪು ಹಾಗೂ ಅರಿಶಿಣದೊಂದಿಗೆ ನೆನೆಸಿಟ್ಟಿದ್ದೀನಿ ಒಂದು 15 ನಿಮಿಷ. ಅದಾದಮೇಲೆ ಅದನ್ನು ಸೋಸ್ಬಿಟ್ಟು ಬಳಸ್ತಾ ಇದ್ದೀನಿ. ಇದರಿಂದ ಹಾಗಲಕಾಯಿ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸಾಧ್ಯ ಆದಷ್ಟು ಹಸಿರು ಹಾಗಲಕಾಯಿನ ಬಳಸಿ. ಯೆಲ್ಲೋ ಕಲರ್ದೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ, ಬಟ್ ಹಸಿರು ಹಾಗಲಕಾಯಿನೇ ಬಳಸೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೆಲ್ಲ ನಾಟಿ ಇರಲ್ಲ, ಹೈಬ್ರಿಡೈಸ್ ಆಗಿರುತ್ತೆ. ಹಾಗಾಗಿ ಹಸಿರು ಹಾಗಲಕಾಯಿನ ಬಳಸೋದಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ನಾನು ನೋಡಿ 1ರಿಂದ 2 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಅಷ್ಟೇ. ಆ್ಯಂಡ್ ಈ ಎಲ್ಲ ಪ್ರೊಸೀಜರ್ನ ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ತುಂಬ ಲೋ ಫ್ಲೇಮ್ ಆರ್ ಹೈ ಫ್ಲೇಮ್ ಇಟ್ಕೋಬಾರ್ದು. ಇಲ್ಲಿ ಹುಣಸೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಅದರ ರಸ ತೆಗೆದು ನಾನಿಲ್ಲಿ ಬೆರೆಸ್ಕೊಳ್ತಾ ಇದ್ದೇನೆ. ಒಂದು ಒಳ್ಳೆ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಆಲ್ಮೋಸ್ಟ್ 1-1.25 ಸ್ಪೂನಷ್ಟು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರೇನಕ್ಕೆ ಅಂತಂದರೆ ಈ ಹಾಗಲಕಾಯಿನ ಬೇಯಿಸ್ಕೊಳ್ಳೋದಕ್ಕೆ. ಜಾಸ್ತಿ ನೀರೇನು ಬೇಕಾಗಲ್ಲ. ನಾರ್ಮಲಿ ಒಂದು ಕಾಫಿ ಟೀ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ, 10ರಿಂದ 12 ನಿಮಿಷ ಈಸ್ ಎನಫ್. ಓಕೆ, ಅಷ್ಟು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಹಾಗಲಕಾಯಿನ ಬೇಯಿಸ್ಕೊಳ್ಳಿ. ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಬಾಡಿಯಲ್ಲಿ ರೆಸಿಸ್ಟೆನ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ವಾರದಲ್ಲಿ 1 ದಿನನಾದರೂ ನಮ್ಮ ಆಹಾರದಲ್ಲಿ ಹಾಗಲಕಾಯಿನ ಬಳಸೋದು ಒಳ್ಳೆಯದು ಅಂತ ಹೇಳ್ತೀನಿ ನಾನು. ನೋಡಿ, ಒಂದು 10 ನಿಮಿಷ ನಾನು ಬೇಯಿಸಿದ್ದೀನಿ. ಆಲ್ಮೋಸ್ಟ್ ಹಾಗಲಕಾಯಿ ಎಲ್ಲ ಬೆಂದಿದೆ. ಸೊ ಈ ಬೆಂದಿರೋ ಹಾಗಲಕಾಯಿಗೆ ಖಾರಕ್ಕೆ ನಾನು ಖಾರದ ಪುಡಿಯನ್ನು ಬಳಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಬೆರೆಸ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ. ಈ ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಈ ಪುಡಿಯನ್ನು ನಾನು ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲದಕ್ಕೂ ಬಳಸ್ತಾ ಹೋಗ್ತೀನಿ. ಅದರಲ್ಲಿ ಮಸಾಲಗಳು ಇರುತ್ತೆ, ಎಲ್ಲ ಧಾನ್ಯಗಳನ್ನು ಹುರಿದುಬಿಟ್ಟು ಪುಡಿ ಮಾಡಿಸಿ ಇಟ್ಕೊಂಡಿರೋದ್ರಿಂದ ಇಟ್ಸ್ ಲೈಕ್ ಆಲ್ ಇನ್ ಒನ್ ಪ್ರಾಡಕ್ಟ್ ಥರ. ನೀವು ಯಾವುದಕ್ಕಾದ್ರೂ ಬಳಸ್ಬೋದು, ತುಂಬ ರುಚಿ ಕೊಡುತ್ತೆ. ಹಾಗಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತಲ್ಲ, ಆ ಕಹಿನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೋದು. ನೀವು ಬೇಕಾದ್ರೆ ಉಂಡೆ ಬೆಲ್ಲನಾದರೂ ಬಳಸಿ. ನಾನಿಲ್ಲಿ ಪುಡಿ ಬೆಲ್ಲ ಬಳಸ್ತಾ ಇದ್ದೇನೆ. 1 ಸ್ಪೂನಷ್ಟು ಪುಡಿ ಬೆಲ್ಲವನ್ನು ಬೆರೆಸ್ಕೊಳ್ತಾ ಇದ್ದೇನೆ. ಬೆರೆಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಏಕೆಂದರೆ ಇದು ಸ್ವಲ್ಪ ತೊಕ್ಕು ತುಂಬ ಗಟ್ಟಿಗೆ ಅನ್ನಿಸ್ತಿದೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಹದವನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಈ ನೀರನ್ನು ಬೆರೆಸಿ ಆದಮೇಲೆ 1-2 ನಿಮಿಷ ಬೇಯಿಸಿ. ಏಕೆಂದರೆ ಆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದು ಹಸಿ ಇರುತ್ತೆ. ಆ ಹಸಿ ವಾಸನೆ ಹೋಗಬೇಕು ಅಂತಂದರೆ 1-2 ನಿಮಿಷ ಅದು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೆಂದರೆ ಸಾಕು. ಅದರದ್ದು ಹಸಿ ಘಮ ಹೊರಟೋಗುತ್ತೆ. ಇಲ್ಲಿ ನೋಡಿ, ನಾನು 1-2 ನಿಮಿಷ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಸೊ ಬೆರೆಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿ 1 ನಿಮಿಷದಷ್ಟು ಕುದಿಸ್ಕೊಂಡ್ರೆ ಸಾಕು. ನಮಗೆ ಹಾಗಲಕಾಯಿ ತೊಕ್ಕು ಸವಿಯಲು ಸಿದ್ಧ.
ನಾವು ಇದನ್ನು ಬಿಸಿ ಅನ್ನದ ಜೊತೆಗೆ ಇಲ್ಲ ಚಪಾತಿ ಅಥವಾ ರೊಟ್ಟಿ ಅಥವಾ ಪರೋಟ ಜೊತೆಗೆ ಸವಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ವಾರದಲ್ಲಿ ಒಮ್ಮೆ ಆದರೂ ಮಾಡಿಕೊಂಡು ಸೇವಿಸೋದ್ರಿಂದ ಒಳ್ಳೆಯದಾಗುತ್ತೆ. ಮಾಡಿಕೊಂಡು ತಿಂದ್ಕೊಳ್ಳಿ. ಥ್ಯಾಂಕ್ ಯು.